ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ ಕುಮಾರಸ್ವಾಮಿ. ನಿಮ್ಮ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ತಿಳುವಳಿಕೆಯನ್ನು ಹೇಳಿ ಅಂತ ಮಾತನಾಡ್ತಾ ಇದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಡಿಕೆ ಶಿವಕುಮಾರ್ ಮನವಿಯನ್ನು ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗುಡುಗ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಕೇಂದ್ರ ಮಂತ್ರಿಗಳು ನಿಮ್ಮ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ತಿಳುವಳಿಕೆಯನ್ನು ಹೇಳಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಎಚ್.ಡಿ. ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ಮೈಸೂರಿನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂಕಿಅಂಶಗಳ ಪ್ರಕಾರ ಅಥವಾ ಅಂಕಿಅಂಶಗಳನ್ನು ಬಜೆಟ್ ಪ್ರತಿಯಲ್ಲಿ ಮುದ್ರಿಸಿದರೆ ಏನು ಪ್ರಾಬ್ಲಮ್? ನಾನು ಈ ವಿಷಯದಲ್ಲಿ ರಾಜಕೀಯವನ್ನು ಮಾಡ್ತಾ ಇಲ್ಲ, ಆದರೆ ಕೆಲವೊಂದು ವಿಚಾರವನ್ನು ಕೇಳಬೇಕಲ್ಲ, ಕೇಳ್ತಾ ಇದ್ದೀನಿ. ಜನರ ಆಶೋತ್ತರಗಳನ್ನು ಈಡೇರಿಸುವುದು ಕರ್ತವ್ಯ ಅಲ್ಲವೇ ಸರ್ಕಾರದ್ದು? ಈ ರೀತಿ ನಡೆದರೆ ಮುಂದೆ ರಾಜ್ಯಕ್ಕೆ ಕರಾಳ ದಿನ ಎದುರಾಗುತ್ತೆ. ಸಿಎಂ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ತಮ್ಮ ಆಕ್ರೋಶವನ್ನು ಹೊರಗಾಕಿದ್ದಾರೆ. ಈ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹತ್ರ ಹೇಳಿದಾರಂತೆ, ನಿಮ್ಮ ಸಿಎಂ ಏನಿದಾರಲ್ಲ ಸಿದ್ದರಾಮಯ್ಯ ಅವರಿಗೆ ನೀವಾದರೂ ಸ್ವಲ್ಪ ತಿಳುವಳಿಕೆ ಹೇಳಿ, ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಯಾಕೆ ಈ ರೀತಿಯಾದಂತಹ ನಿರ್ಧಾರವನ್ನು ತಗೋತಾ ಇದ್ದಾರೆ, ಸ್ವಲ್ಪ ನೀವಾದರೂ ಹೇಳಿ ಕೇಳಬಹುದು ಅಂತ. ಸಿದ್ದರಾಮಯ್ಯ ತವರು ಮೈಸೂರಿನಲ್ಲಿ ದಳಪತಿಗಳು ಗುಡುಗಿರುವಂಥದ್ದು. ಬಜೆಟ್ ಪ್ರತಿಯಲ್ಲಿ ಅಂಕಿಅಂಶ ಮುದ್ರಿಸಿದರೆ ಏನು ಪ್ರಯೋಜನ? ಅದನ್ನು ಅನುಷ್ಠಾನಕ್ಕೆ ತರಬೇಕು, ಮಾಡಬೇಕು, ಸುಮ್ಮನೆ ಹೇಳೋದಲ್ಲ. ನಾನು ಈ ವಿಷಯದಲ್ಲಿ ಯಾವುದೇ ರೀತಿಯಾದಂಥ ರಾಜಕಾರಣ ಮಾಡಲ್ಲ. ಯಾಕಂತಂದರೆ ರಾಜ್ಯದ ಜನತೆಯ ಹಿತ ಮುಖ್ಯ, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳಾಗೋದು ಮುಖ್ಯ. ಅದಕ್ಕೋಸ್ಕರ ನಾನು ಮಾತನಾಡ್ತಾ ಇದ್ದೀನಿ. ಯಾಕಂದರೆ ಎಲ್ಲ ವಿಚಾರದಲ್ಲಿಯೂ ಕೂಡ ರಾಜಕೀಯವನ್ನೇ ಮಾತನಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಜನರ ಆಶೋತ್ತರಗಳನ್ನು, ಆಸೆಗಳನ್ನು, ನಿರೀಕ್ಷೆಗಳನ್ನು ಈಡೇರಿಸುವುದು ಸರ್ಕಾರದ ಕರ್ತವ್ಯ. ಅದನ್ನು ಮಾಡಬೇಕು. ಆದರೆ ಅದಿಲ್ಲಿ ಆಗ್ತಾ ಇಲ್ಲ. ಇದೇ ರೀತಿಯಾಗಿ ಮುಂದುವರೆದ್ರೆ, ನಿಮ್ಮ ಸರ್ಕಾರ ಹಿಂಗೇ ನಡೆದುಕೊಂಡು ಹೋದರೆ, ಜನರಿಗೆ ಯಾವ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡದೇ ಇದ್ದರೆ, ಬರೀ ಗ್ಯಾರಂಟಿ ಯೋಜನೆಗಳ ಮುಂದಿಟ್ಟುಕೊಂಡು ಮಾತಾಡ್ತೀರಿ ಅನ್ನೋದಾದರೆ, ಈ ರಾಜ್ಯಕ್ಕೆ, ಈ ರಾಜ್ಯದ ಜನತೆಗೆ ಮುಂದಿನ ಒಂದು ದಿನ ಕರಾಳ ದಿನ ಎದುರಾಗುತ್ತೆ, ಕಷ್ಟದ ದಿನಗಳು ಬರುತ್ತೆ. ಆಗ ಬಾಯಿ ಬಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಎಚ್ಚೆತ್ಕೋಬೇಕಾಗುತ್ತೆ ಸರ್ಕಾರ. ಸಿಎಂ ಸಿದ್ದರಾಮಯ್ಯ ಅವರಿಗೆ ನೀವಾದರೂ ಸ್ವಲ್ಪ ಬುದ್ಧಿ ಹೇಳಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ಳುತ್ತಿರುವಂತಹ ನಿರ್ಧಾರಗಳು, ಬಜೆಟ್ನಲ್ಲಿ ಘೋಷಣೆ ಮಾಡಿದಂಥ ಕೆಲವೊಂದು ವಿಚಾರಗಳು ಅವರು ಬರೀ ಬುಕ್ಕಲ್ಲಿ ಪ್ರಿಂಟ್ ಮಾಡಿದರೆ ಸಾಲದು, ಅದು ಅನುಷ್ಠಾನಕ್ಕೆ ಬರಬೇಕು, ಕಾರ್ಯರೂಪಕ್ಕೆ ಬರಬೇಕು. ಹಾಗಾದರೆ ಮಾತ್ರ ಜನ ನಂಬುತ್ತಾರೆ. ಇಲ್ಲ ಅಂತಂದರೆ ಸರ್ಕಾರದ ಮೇಲೆ ಇರುವಂತಹ ಆಸೆ, ಭರವಸೆ, ನಿರೀಕ್ಷೆ ಎಲ್ಲವೂ ಕೂಡ ಹೋಗ್ಬಿಡುತ್ತೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ನಾವು ಕರಾಳ ದಿನವನ್ನು ನೋಡಬೇಕಾಗತ್ತೆ. ಅದನ್ನು ಮಾಡಿಕೊಡೋದು ಬೇಡ. ಜನರ ಹಿತಕ್ಕಾಗಿ ಕೆಲಸ ಮಾಡಿ, ಜನರ ಪರವಾಗಿ ಕೆಲಸ ಮಾಡಿ, ಜನರಿಗೆ ಬೇಕಾದಂತಹ ಅಭಿವೃದ್ಧಿ ಕೆಲಸವನ್ನು ಮಾಡಿ ಅಂತ ಹೇಳಿ ಕುಮಾರಸ್ವಾಮಿ ಮಾತನಾಡಿದರೆ ಅಷ್ಟೇ ಅಲ್ಲ, ಸ್ವಲ್ಪ ನೀವು ನಿಮ್ಮ ಸಿಎಂ ಅವರಿಗೆ, ಮುಖ್ಯಮಂತ್ರಿಗಳಿಗೆ ತಿಳುವಳಿಕೆಯನ್ನು ಹೇಳಿ ಕೆಲವೊಂದು ವಿಚಾರದಲ್ಲಿ. ಈ ಒಂದು ಮಾತನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಹೇಳಿದ್ದಾರೆ. ನೀವಾದರೂ ಹೋಗಿ ಹೇಳಿ ತಿಳಿದುಕೊಳ್ಳಿ ಅವರು ಅಂತ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.